ನಮಸ್ಕಾರ ಎಲ್ರಿಗೂ. ನಾನು ಶಿವಾನಂದ್ ಗುಂಡಾನವ್ರು ಅಂಥೇಳಿ. ಯಾಕಂದರೆ ನಾವು ಬಡವ್ರ ಮಕ್ಕಳೇ. ಸೊ ಹೀಗಾಗಿ ಇದನ್ನು ನಾವು ಒಂದಷ್ಟು ನಮ್ಮ ಅನೇಕ ಜನ ನೋಡ್ತಿದ್ದೆ. ಎಲ್ಲರ ಕೂಲಿ ಕಾರ್ಮಿಕರು ಬೇರೆ ಬೇರೆಯವ್ರು ನೋಡಿದಾಗ ನಮಗೆ ಒಂಥರ ಹೊಟ್ಟೆಯಾಗ ಸಂಕಟ ಆಗೋದು. ಇವರು ನಮ್ಮ ಕಡೆದವರಲ್ಲ. ನಾವು ಇಡೀ ದೇಶದಾಗೆ 2ನೇ ಶ್ರೀಮಂತ ರಾಜ್ಯ ಕರ್ನಾಟಕ ಅಂತ ಹೇಳ್ತೀವಿ. ತೆರಿಗೆ 6.5 ಲಕ್ಷ 7 ಲಕ್ಷ ಕೋಟಿಗಟ್ಟಲೆ ನಾವು ತೆರಿಗೆ ಕಟ್ತೀವಿ ಅಂತ ರಾಜ್ಯ ಸರ್ಕಾರ ಹೇಳುತ್ತೆ. ಕರ್ನಾಟಕ ಇಷ್ಟು ಶ್ರೀಮಂತ ಐತಿ ಹಿಂಗೈತಿ ಅಂತ ಹೇಳ್ಕೊತ ನಮ್ಮ ಜನಗಳಿಗೆ ಒಂದು ಮೂಲ ಸೌಕರ್ಯದ ಒಂದಷ್ಟು ಕುರುಹುಗಳು ಇಲ್ಲಿ ಕಾಣ್ತಾ ಇಲ್ಲ. ಕೆಲವೊಂದು ನೀವೆಲ್ಲ ಯಾದಗಿರಿ, ರಾಯಚೂರ, ಬಿಜಾಪುರ ಆ ಕಡೆಯಿಂದ ಎಲ್ಲ ಬಂದಿದ್ದೀರಿ. ಸೊ ಇದನ್ನು ಸರ್ಕಾರ, ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು ಗಮನಿಸ್ತಾನೆ ಇಲ್ಲ ಇದನ್ನು. ಎಷ್ಟೋ ಯಾರೋ ಅಲ್ಲಿಂದ ಬರಗಾಲ ಅಂತ ಬೀಳುತ್ತಾ ಒಂದಷ್ಟು ಜನ ವಲಸೆ ಬರ್ತಾರೆ, ಇಲ್ಲಿ ದುಡಿತಾರೆ, ಯಾರು ಏನು ಕೇಳಂಗಿಲ್ಲ ಏನು ಹೇಳಂಗಿಲ್ಲ ಅನ್ನಂಗಾಗಿ ಸರ್ಕಾರಕ್ಕೆ ಇದೊಂದು ಈ ನಮ್ಮ ಕೂಗು ಕೇಳ್ತಾನೆ ಇಲ್ಲ. ಹೀಗಾಗಿ ನಾವು ಒಂದಷ್ಟು ಮುಟ್ಸುವಂಥ ಪ್ರಯತ್ನ ಮಾಡ್ತೀವಿ. ಸ್ನೇಹಿತರೆ, ಇವರೆಲ್ಲ ನಮ್ಮವರು, ಇವರೆಲ್ಲ ನಮ್ಮ ರಕ್ತ ಸಂಬಂಧಿಗಳೇ ಹೌದು. ಇವರೆಲ್ಲ ಕನ್ನಡಿಗರು. ಇವತ್ತು ದೇಶದಲ್ಲಿ ಕರ್ನಾಟಕ 2ನೇ ಅತಿ ದೊಡ್ಡ ಆರ್ಥಿಕ ಶಕ್ತಿಯಾಗಿದೆ. ಒಂದು GST ತುಂಬೋದ್ರಲ್ಲಿ ನಂಬರ್ 1 ರಾಜ್ಯ ಆಗಿದೆ. ಕನ್ನಡಿಗರು ಅಷ್ಟು ಶ್ರೀಮಂತರು, ಅಗಾಧವಾದದ್ದೆಲ್ಲ ಹೇಳ್ಕೊತಾ ಇದ್ದೀವಿ. ಜೊತೆಗೆ ಇತಿಹಾಸದುದ್ದಕ್ಕೂ ನಾವು ಚಾಲುಕ್ಯರು ಹಂಗಿದ್ರು, ಹೊಯ್ಸಳರು ಹಂಗಿದ್ರು, ರಾಷ್ಟ್ರಕೂಟರು ಹೆಂಗಿದ್ರು ಅಂತೆಲ್ಲ ದೊಡ್ಡ ದೊಡ್ಡ ಮಾತುಗಳನ್ನು ಆಡ್ತೀವಿ. ಇವತ್ತು ಇದೇ ರಾಷ್ಟ್ರಕೂಟ ಚಾಲುಕ್ಯರ ನಾಡಿನವ್ರು ಇವತ್ತು ಒಂದು ಮೂಲ ಸೌಕರ್ಯ, ಒಂದೇ ಒಂದು ಕನಿಷ್ಠ ಮೂಲ ಸೌಕರ್ಯವೂ ಇಲ್ಲದೆ, ಯಾವುದೇ ಒಂದು ಕನಿಷ್ಠ ಅನ್ನುವಂತಹ ಒಂದು ಈ ಥರ ಗೂಡಿನಲ್ಲಿ ಕನ್ನಡಿಗರು ಬದುಕು ಸಾಗಿಸ್ತಾ ಇದ್ದಾರೆ ಅಂತಂದರೆ ಇದು ಎಂಥ ಕರುಣಾಜನಕವಾದಂಥ ಸ್ಥಿತಿ ನಮ್ಮದು ಅಂತ ನಾವು ತಿಳ್ಕೊಬೇಕಾಗತ್ತೆ. ಯಾಕಂತಂದರೆ ಒಂದು ಕಾಲಘಟ್ಟದಲ್ಲಿ ವಿಜಯನಗರ ಸಾಮ್ರಾಜ್ಯ ಮುತ್ತು ರತ್ನಗಳನ್ನು ಅಳೆದವರು ಅಂತ ಹೇಳ್ತೀವಿ. ಅದೇ ಬಳ್ಳಾರಿ ಅದ್ರ ಪಕ್ಕ ಇರ್ತಕ್ಕಂಥ ರಾಯಚೂರು ಜಿಲ್ಲೆಯ ಜನಗಳು ಇವತ್ತು ಇಲ್ಲಿದ್ದಾರೆ. ನಾವು ಏನೇನೋ ಇತಿಹಾಸದ ಪುಸ್ತಕಗಳಲ್ಲಿ ಏನೇನೋ ಬರ್ಕೊಂಡಿದ್ದೀವಿ. ಆದರೆ ಯಾಕೆ ನಮ್ಗೆ ಈ ಥರ ಆಗ್ತಾ ಇದೆ? ನಮ್ಮ ಜನಗಳು ಯಾಕೆ ಈ ಪರಿಸ್ಥಿತಿಯಲ್ಲಿದ್ದಾರೆ? ನಮ್ಮ ರಾಜ್ಯ ಇಷ್ಟು ಶ್ರೀಮಂತವಾಗಿದ್ದರೂ ಯಾಕೆ ನಮಗೆ ಡಿಸ್ಟ್ರಿಬ್ಯೂಷನ್ ಮಾಡೋಕ್ಕಾಗ್ತಾ ಇಲ್ಲ? ಏನೋ ಒಂದು ಫ್ರೀ ಸೌಲಭ್ಯ ಕೊಟ್ಟರೆ ಕುಹುಕ ಮಾತಾಡೋರನ್ನ ನಾವು ಕಾಣ್ತಾ ಇದ್ದೀವಿ. ಹೊರತಾಗಿ ಇಂಥ ಜನಗಳಿಗೆ ಇವರೇ ಇವತ್ತು ಈ ಬೆಂಗಳೂರನ್ನು ಬೆಳೆಸ್ತಾ ಇದ್ದಾರೆ, ಕರ್ನಾಟಕವನ್ನು ಬೆಳೆಸ್ತಾ ಇದ್ದಾರೆ. ಅಂದರೆ ಇವತ್ತು ನಾವೇನಿವು ಐಷಾರಾಮಿ ಬಿಲ್ಡಿಂಗ್ಗಳಲ್ಲಿ AC ಕೂತ್ಕೊಂಡು ಸುಖವಾದ ಜೀವನ ನಡೆಸ್ತಾ ಇದ್ದಾರೆ ಅಂತಂದರೆ ಇಂಥವರ ಶ್ರಮದಿಂದ ನಾವು ಬದುಕ್ತಾ ಇದ್ದೀವಿ, ಹೊರತಾಗಿ ನಮ್ಮಿಂದಲ್ಲ ಅಂತ ಹೇಳೋಕ್ಕೆ ಇಚ್ಛೆಪಡ್ತೀನಿ. ಹೀಗಾಗಿ ಇವ್ರಿಗೇನಾದರೂ ಒಂದು ಮಾಡಬೇಕಾಗಿದೆ. ನಾವು ಇವತ್ತು ಈ ಉತ್ತರ ಕರ್ನಾಟಕ ಜನ ಅಂತಂದರೆ ಮೂಗು ಮುರಿತೀವಿ ನಾವು. ಕೊಪ್ಪಳ ಅಥವಾ ರಾಯಚೂರು, ಯಾದಗಿರಿ ಜನ ಅಂತಂದ್ರೆ ಏನಪ್ಪ ಅಂತೀವಿ. ಅಲ್ಲಿಯೂ ಕೂಡ ಒಂದು ಶ್ರೀಮಂತವಾದ ಭೂಮಿ ಇದೆ, ಅದು ಸರಿಯಾದ ರೀತಿಯಲ್ಲಿ ಹಂಚಿಕೆ ಆಗಿಲ್ಲ. ಸಾಮಾನ್ಯ ವರ್ಗಕ್ಕೆ ಭೂಮಿ ಹಂಚಿಕೆ ಆಗಿಲ್ಲ ಅಲ್ಲಿ. ಜೊತೆಗೇ ಅಲ್ಲಿ ನೀರಾವರಿ ವ್ಯವಸ್ಥೆ ಇದೆ, ಚೆನ್ನಾಗೇ ಇದೆ. ಬೇರೆ ರಾಜ್ಯದಿಂದ ಬಂದು ಇವತ್ತಲ್ಲಿ ಬಾಳ್ವೆ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಆದರೆ ಅಲ್ಲಿಯ ಭೂಮಿಯ ಮಕ್ಕಳಿಗೆ ಇವತ್ತು ಒಂದು ಒಳ್ಳೆಯ ರೀತಿಯಾದಂತಹ ನ್ಯಾಯ ಸಿಗ್ತಾ ಇಲ್ಲ ಅಂತಂದರೆ ಕನ್ನಡಿಗರು ಇದನ್ನು ತುಂಬ ದೊಡ್ಡ ಮಟ್ಟದಲ್ಲಿ ಯೋಚನೆ ಮಾಡಬೇಕು. ಹೀಗಾಗಿ ಈ ನಿಟ್ಟಿನಲ್ಲಿ ನಾನು ಇವತ್ತು ಒಂದಷ್ಟು ಜನರನ್ನ ಮಾತಾಡಿಸ್ತೀನಿ. ದಯವಿಟ್ಟು ನಿಮಗಿಲ್ಲಿ ಏನಾಗ್ತಾ ಇದೆ, ಹೇಗಾಗ್ತಾ ಇದೆ ಹೇಳಿ ಸರ್. ಹೇಳಿ. ಯಾರು ಏನೂ ಮಾಡಿಲ್ಲ ಇಲ್ಲಿವರೆಗೂ. ಒಬ್ಬ MLA ಒಂದು ಸುರಪುರ ಆಯಿತು, ಶಾಪುರ ಆಯಿತು, ಮಾರಿ ಹೋಯ್ತು, ಲಿಂಗಸೂರು ಆಯಿತು. ಇಡೀ ನಮ್ಮ ಉತ್ತರ ಕರ್ನಾಟಕ ಎಷ್ಟು MLA ಇದ್ರ ಒಬ್ಬ MLA ಬಂದು ಈ ಇಡೀ ಬೆಂಗಳೂರು ಎಂಟೈರ್ ಇದೆಲ್ಲ ಇದ್ರಲ್ಲಿ ಒಬ್ಬ MLA ಬಂದು ಒಂದು ಈ ತರ ಲೇಬರ್ ಶೆಡ್ ಅಲ್ಲಿ ಒಬ್ಬ MLA ಬಂದು ಒಂದು ಭಾಷಣ, ಒಂದು ಫೋಟೋ, ಒಂದು ವಿಡಿಯೋ ಮಾಡಿ. ನಿಮಗಿಲ್ಲಿ ಹುಳ ರಾತ್ರಿ ಹೆಂಗ್ ಮನ್ಕೊಳಕಾಗತ್ರಿ? ನಮ್ಮಲ್ಲಿ ಅಂದ್ರೆ ನಮ್ ಗುಲ್ಬರ್ಗ ಆಯ್ತು, ಯಾದಗಿರಿ ಆಯ್ತು, ವಿಜಯಪುರ ಆಯ್ತು, ಬಾಗಲಕೋಟೆ ಆಯ್ತು, ಎಲ್ಲ ಬಳ್ಳಾರಿ ಆಯ್ತು, ರಾಯಚೂರು ಎಲ್ಲ ತಗೊಂಡ್ರು ಒಬ್ಬ MLA MP ಆಗ್ಲಿ ಅಲ್ಲಿ ಏನಂದ್ರೆ ಅವ್ರ ಕಮಿಷನ್ ಅವ್ರದಷ್ಟು ನೋಡ್ಕೊಂತಾರೆ. ಇಲ್ಲಿ ಬಂದು ಈ ತರದೆಲ್ಲ ನೋಡ್ಕೊಂಡು ಹೋದ್ರಿಗೆನ ಅವ್ರಿಗೆ ಗೊತ್ತಾಗತ್ತೆ ಅಲ್ಲಿ ಏನ ಎತ್ತ ಅಂತ ಗೊತ್ತಾಗುತ್ತೆ. ಇದೆಲ್ಲ ಅವ್ರಿಗೆ ಗೊತ್ತಿಲ್ಲ. ಅದು ಅವ್ರದ್ದೇ ಎಲ್ಲ ನೋಡ್ಕೊಂಡು ಹೋಗೋದು ಅವ್ರದ್ದೇ ಸೊತ್ತಾಗಿ ಐತಿ ಇಲ್ಲಿ. ಪುಟ್ಟಿ ಮತ್ತೆ ನಿಮ್ಮ ಸ್ಕೂಲ್ಗೆ ಹೆಂಗ್ ಮಾಡ್ತಿರೋ, ಹೆಂಗ್ ಹೋಗ್ತೀರಿ ಕರೆಕ್ಟಾಗಿ? ಮತ್ತೆ ಈಗ ಲೈಟ್ಸ್ ರೀ, ಲೈಟ್ ಓದಾಕ ಮಾಡಾಕ ಈಗ ಮತ್ತೆ ಇಲ್ಲಿ ಬಂದಿರ್ತೀವಿ. ಹ್ಞೂ ರೀ, ಮಾತಾಡ್ಬಿಟ್ಟಿ. ಈಗ ಲೈಟ್ ಅದು ನೀವು ಓದಾಕದು ಹೆಂಗ್ ಮಾಡ್ತೀರಿ? ಹಗಲ ತಟ್ಟೆ ಓದುದ? ಸೋಲಾರ್ ಐತಿ, ಲೈಟ್ ಬೇರೆ ಇಲ್ಲ. ಅದು ಎಲ್ಲರ ಒಂದೊಂದು ಕಡೆ ಸೋಲಾರ್ ಇರುತ್ತೆ. ಹೌದಾ? ಅದೇ ಮಾಸ್ಕಿ ಎಲ್ಲ ಇವು ಹುಳುಗಳು ಕಡಿತಾವೆ ನಿಮ್ಗೆ. ರಾತ್ರಿ ಮನ್ಕೊಳಕ್ಕೆ ಸರಿಯಾದ ಜಾಗ ಇಲ್ಲ, ಏನಿಲ್ಲ. ನಿಮ್ಗೆ ತೊಂದರೆ ಆಗ್ತಾ ಇದೆ ಈಗ. ಎಲ್ಲ ತೊಂದರೆ ಆಗುತ್ತೆ. ಹೌದ್ರಿ. ಬಡತನದಲ್ಲಿ ಅಂತ ಯಾವ ತೊಂದರೆ ಅಂಬಕ್ಕೇನಿಲ್ಲ, ಎಲ್ಲ ತೊಂದರೆ ಇದೆ. ನಿಮಗೆ ಏನು ಬೇಕೀಗ? ಇಲ್ಲೊಂದು ಏನಾದರೂ ಕರೆಂಟಿನ ವ್ಯವಸ್ಥೆ ಬೇಕು.
ಆಮೇಲೆ ಸರಿಯಾಗಿ ಇಲ್ಲಿ ಏನಾದರೂ ನಿಮ್ಗೊಂದು ಮಾಡಿಕೊಡ್ಬೇಕು. ಇನ್ನೊಂದು ಹೇಳ್ತೀನಿ ಸರ್, ಇಲ್ಲಿ ಕರೆಂಟ್ ವ್ಯವಸ್ಥೆ ಮಕ್ಕಳ ಇಲ್ಲಿ ಇರೋ ಎಷ್ಟು ಒಂದು ಯಾದಗಿರಿ ಆಯ್ತು, ಗುಲ್ಬರ್ಗ ಆಯ್ತು, ರಾಯಚೂರು ಎಷ್ಟು ಜನ ಇದ್ರು ಒಂದು ಲೇಬರ್ಗೆ ಒಂದು ಶೆಡ್ ಜಾಗ ಅಂಬೋದಿಲ್ಲ. ಇನ್ನೊಬ್ರ ಹತ್ರ ಕೇಳ್ಕೊಂಡು ಹೋಗಿ ಅವ್ರ ಹತ್ರ ಕಾಲ್ ಕೈ ಹಿಡ್ಕೊಂಡು ಅವ್ರ ಹತ್ರ ಮಾತಾಡ್ಕೊಂಡು ಸರ್ ಹಿಂಗೆ ತಿಂಗ್ಳಿಗೆ ಕೊಡ್ತೀವಿ ಸರ್, ಇಷ್ಟು ಒಂದು ಶೆಡ್ ಹಾಕಕ್ ಕೊಡಿ ಸರ್ ಹಂಗೆ ಅಷ್ಟೆಲ್ಲ ಮಾತಾಡ್ಕೊಂಡು ಇಷ್ಟೆಲ್ಲ ಜೀವನ ಮಾಡ್ಕೊಂಡು ಓದ್ತಾ ಇರೋದು ಇದರಲ್ಲಿ ಮಾತ್ರ. ಅಮ್ಮ ನೀವು ಮಾತಾಡ್ರಿ ಒಂದಷ್ಟು ಹೆಣ್ಮಕ್ಳು, ನೀವು ಎಲ್ಲ ಭಯ ಪಟ್ಕೋಬೇಡಿ, ಮಾತಾಡ್ರಿ. ಅಂದ್ರ ಈಗ ರೇಷನ್ ಏನ್ ರೇಷನ್ ಏನ್ ಪ್ರಾಬ್ಲಮ್ ಐತ್ರಿ ನಿಮ್ಗ? ಏನ್ರಿ ಕಾರ್ಡ್ ಅಕ್ಕಿ ಬರ್ತಾವ್ರಿ, ಸಾಲ್ತಾ ಎಲ್ಲ ಮನೆ 4 ಜನ ಮಕ್ಕಳು ಒಬ್ರು ಕೊಡ್ತಾರ ಒಬ್ರು ಕೊಡ್ತಾ ಇಲ್ಲ. ಹೌದ್ರಿ, ಅದೇ ಅದ್ರ ಪ್ರಾಬ್ಲಮ್, ನೀರು ಪ್ರಾಬ್ಲಮ್. ರೇಷನ್ ಕೊಡ್ತಾ ಇಲ್ಲ. ಅಲ್ಲಿ ಹಂಗೆ ಬೇಯ್ತೇನ್ರಿ ರಾಷ್ಟ್ರ ಕೊಡೋರು. ನಾವು ಇಲ್ಲಿ ಕರ್ನಾಟಕ ಜನಕ್ಕೆ ಇಲ್ಲಿ ಕೊಡಲ್ಲ, ಬೆಂಗಳೂರು ಜನಕ್ಕೆ ಅಷ್ಟೇ ಕೊಡ್ತೀವಿ, ಜನ ಕೊಡಲ್ಲ. ನೀವು ಬನ್ನಿ ತಗೋಬೇಕಂತ ಹೇಳ್ತಾರೆ. ನಾವು ಊರ್ ತಿಂಗಳು ಹೋಗಕ್ಕಾಗ್ತದ್ರಿ, ಇಲ್ಲಿಂದ ಹೋಗಕ್ಕಾಗದ್ರೆ ಎಷ್ಟು ಜನ ಕೊಡ್ತೀವ್ರಿ. ನಾವು ಊರ್ ಕಡೆ ಇದ್ದರಿಗೆ ಕೊಡಲ್ಲ, ಇಲ್ಲಿಗೆ ಬಂದ್ರೆ ಕೊಡಲ್ಲ, ನೀವು ಊರಿಗೆ ಹೋಗಿ ತರ್ಬೇಕಂತಾರೆ. ಭಾಳ ಹೈರಾಣ ಆತಲ್ರಿ ಇದು, ಹಂಗಂದ್ರ ಭಾಳ ಹೈರಾಣ ಆಯ್ತು. ಅದ್ರಾಗ ಹೆಣ್ಮಕ್ಳು ಹೋದ್ರೆ ಅಂದ್ರೆ ಹೆಂಗೆ ಬೇಯ್ತೇನ್ರಿ ರಾಸನ್ ಕೊಡವ. ಹೌದ್ರಾ, ಬೈತಾರ ಮತ್ತೆ? ಹೌದ್ರಿ, 20 years ಜನಗಳು ಇಲ್ಲಿ 20 ವರ್ಷದಿಂದ ಇಲ್ಲೇ ಇದ್ರಿ ನೀವೆಲ್ಲ. ಈಗ ಎಷ್ಟು ವರ್ಷದಿಂದ ಅದ್ರಿ ಇಲ್ಲೆಲ್ಲ? ಮನವಿ ಕೊಡ್ತೀನಿ ಇದು. ಈಗ ನಿಮಗೆ ಇಲ್ಲಿ ನಿಯರೆಸ್ಟಲ್ಲಿ ಯಾವುದಾದ್ರೂ ಒಂದು ಗೋರ್ಮೆಂಟ್ ಜಾಗ ಅದಲ್ಲಿ ಇಳ್ಕೊಳಕ್ಕೆ ಒಂದು ಬೇಕು. ಅದರಲ್ಲಿ ಒಂದು ಅಟ್ಲೀಸ್ಟ್ ಒಂದಷ್ಟು ನೀರಿನ ಸೌಲಭ್ಯ, ಒಂದಷ್ಟು ಕರೆಂಟಿನ ಸೌಲಭ್ಯ ಬೇಕಾಗುತ್ತೆ. ನೀರಿನ ಸೌಲಭ್ಯ, ಕರೆಂಟು, ನೀರು, ಒಂದಿಟ್ಟು ಗೌರ್ಮೆಂಟ್ ಜಾಗ ಇದ್ರೆ ಏನೋ ಬದುಕೋಬಹುದು. ಬಂದಿರೋದೆಲ್ಲ ಜನಗಳು ಏನೋ ಒಂದು ಶೆಡ್ಗಳು ಹಾಕೊಂಡು ಒಂದಿಟ್ಟು ಏನೋ ಜೀವನ ನಡೆಸ್ಕೊಂಡು ಹೋಗ್ತಾರೆ. ಇಲ್ಲಿ ಈ ಓನರ್ ಹತ್ರ ಬಿಟ್ರೆ ಇನ್ನೊಂದು ಓನರ್ ಹತ್ರ ಹೋಗಿ ಅವ್ರ ಕಾಲ್ ಕೈ ಹಿಡ್ಕೊಂಡು ಅಲ್ಲೇ ಶೆಡ್ ಹಾಕೊಂಡು ಹಂಗೆ ಹೋಗ್ತಾನೆ ಇರೋದಾಗಿ. ಸ್ನೇಹಿತರೆ ನೋಡಿ ಇಲ್ಲಿ ಹೆಂಗಿದೆ, 20 ವರ್ಷದಿಂದಾನು ಇದ್ದಾರೆ. 20 ವರ್ಷದಿಂದ ಇವರೆಲ್ಲ ಕನ್ನಡಿಗರು ಇವತ್ತು ಇಲ್ಲಿ ಇದ್ರೂ ಕೂಡ ಇವ್ರಿಗೆ ಒಂದು ನೆಲೆ ಇಲ್ಲ. ಇಲ್ಲಿಂದ ಅಲ್ಲಿಗೆ, ಅಲ್ಲಿಂದ ಇಲ್ಲಿಗೆ ಇಡೀ ಬೆಂಗಳೂರನ್ನ ಅಲಿತಾ ಇದ್ದಾರೆ. ಮತ್ತೆ ಇರೋಕೆ ಒಂದು ಯಾವುದೇ ರೀತಿಯಾದಂಥ ಸೌಲಭ್ಯ ಇಲ್ಲ. ಇದು ಇಷ್ಟೊಂದು ಕರ್ನಾಟಕದ ಇಷ್ಟೊಂದು ಜನ ಇದಾರಲ್ಲ, ಇಲ್ಲೇ ಪಕ್ಕದಲ್ಲೇ ಹಿಂದಿಯವರು ಅದೇ ಆದಷ್ಟು ಸೌಲಭ್ಯ ಅವ್ರಿಗೆ ಹೆಂಗೆ ಕೊಡ್ತಾರೆ. ಇಲ್ಲಿ ಕೊಟ್ಟಿಲ್ಲ, ಅವ್ರು ಕೊಡೋ ಸೌಲಭ್ಯನೇ ನಿಮ್ಗೆ ಕೊಟ್ಟಿಲ್ಲ. ಆ ಥರ ಅವ್ರಿಗೆ ಕೊಟ್ಟು ನಮ್ಮ ಕರ್ನಾಟಕವ್ರಿಗೆ ಕೊಡಂಗಿಲ್ಲ. ಬೇಕಾದ್ರೆ ಇದು ಇನ್ನೂ ಸುಮಾರು ಒಂದು ಈಗ ಸುತ್ತಮುತ್ತ ಹೋದ್ರೆ ಇನ್ನೊಂದು ಈಗ ಒಂದು 10-12 ಕಿಲೋಮೀಟರ್ ಹೋದ್ರೆ ಬೇಜಾನ ಇದೆ. ಸ್ನೇಹಿತರೆ ಇಲ್ಲಿ ನೋಡಿ, ಮಕ್ಕಳು ಚಿಕ್ಕ ಮಕ್ಕಳು ತಿರುಗಾಡ್ತಾರೆ. ನಾವು ಏನೇನೋ ಹೇಳ್ಕೊತೀವಿ, ಕರ್ನಾಟಕ ಅಷ್ಟು ಮುಂದುವರೆದಿದೆ, ಬಡತನ ಇಲ್ಲ, ಏನು ಹೇಗೆ ಹಾಗೆ ಎಲ್ಲ ಹೇಳ್ಕೊತೀವಿ. ಒಂದು ಚರಂಡಿ ಮೇಲೆ ಈ ಥರ ಒಂದು ಇದನ್ನು ಹಾಕ್ಕೊಂಡು ಅವರು ಈ ಥರ ಚಿಕ್ಕ ಮಕ್ಕಳೆಲ್ಲ ಓಡಾಡ್ತಾರೆ. ಆಮೇಲೆ ನೀರಿನ ವ್ಯವಸ್ಥೆಗಳಿಗೆ ಎಷ್ಟು ಕಷ್ಟ ಇದೆ ನೋಡಿ ಇಲ್ಲಿ. ಆಮೇಲೆ ಮಳೆ ಬಂದರೆ ಈ ನೋಡಿ ಜೋಪಡಿಗಳು ನೋಡಿ. ನಾವು ನಮ್ಮ ಬೆಂಗಳೂರಲ್ಲಿ ಇರ್ತಕ್ಕಂಥ ಅನೇಕ ಕಂಪ್ನಿಗಳ CSR ಫಂಡು ಅವು ಯಾವುದೋ ತಮಿಳ್ನಾಡು, ಆಂಧ್ರ ಪ್ರದೇಶದಲ್ಲೆಲ್ಲ ಹೋಗಿ ಏನೇನೋ ಮಾಡ್ತಿರ್ತಾರೆ. ಇಲ್ಲೇ ಬೆಂಗಳೂರಲ್ಲಿ ಇರ್ತಕ್ಕಂಥ ಈ ಸೆಡ್ಗಳನ್ನು ನೋಡಿ, ಪಾಪ ಅವ್ರ ಮನೆಗಳು ಹೆಂಗಿದಾವೆ, ಯಾವ ರೀತಿಯಾಗಿ ಅವರು ಜೀವನ ನಡೆಸ್ತಾ ಇದ್ದಾರೆ. ಅವ್ರ ಅಡುಗೆ ಮನೆ ನೋಡಿ, ಆ ಮೇಲ್ಗಡೆ ನೋಡಿ, ಮೇಲ್ಗಡೆ ತೋರಿಸಿ ಸರ್, ಅದು ನೋಡಿ ಯಾವ ಥರ ಶೀಟ್ ಇದೆ. ಮಳೆ ಬಂದರೆ ಒಂದು ಜೋರಾಗಿ ಗಾಳಿ ಬೀಸಿದರೆ ಹೆಂಗಾಗತ್ತೆ ಇದು, ಎಲ್ಲ ಕಿತ್ಕೊಂಡು ಹೋಗುವಂಥದ್ದು ಇದೆ ಇಲ್ಲಿ. ಇದೇನಾ? ಈ ಕಡೆ ಬನ್ನಿ ಸರ್, ಬನ್ನಿ. ಏನು ಸರ್ ಇದು ಹಿಂಗಿದೆ ಎಲ್ಲ, ಬೇಜಾರಾಗುತ್ತೆ. ನಾವು ಏನೇನೋ ಹೇಳ್ಕೊಂಡು ಅಡ್ಡಾಡ್ತಿರ್ತೀವಿ. ಇಲ್ಲಿ ಹಾವುಗಳು ಏನಾದ್ರು ಬರ್ತಾವ? ಬರ್ತಾವ? ಇಲ್ಲೇ ಕುಂತ್ಕೊಂಡು ಊಟ ಮಾಡೋದು ಎಲ್ಲ, ನೋಡ ಎಲ್ಲ ಕುತ್ಕೊಳ್ಳುತ್ತೆ.
ಅದನ್ನೆಲ್ಲ ಕೊಡ್ಕೊಂಡು ಜ್ವರ ಬಂದ್ರೆ ಆಯ್ತು ಎಲ್ಲ ಕೊಡ್ಕೋಬೇಕಂದ್ರೆ ಯಾರ್ಯಾರು ಹುಷಾರ್ ತಪ್ತಾ ಇರುತ್ತಾ? ಹಾಂ, ವಾರದಲ್ಲಿ ಒಬ್ಬೊಬ್ಬರಿಗೆ ಇಬ್ಬರಿಗೆ ಮೂವರಿಗೆ ತಪ್ತಾ ಇರುತ್ತೆ. ಡೆಂಗ್ಯೂ ಅದು ಯಾರಿಗಾರು ಬಂದಿತ್ತಾ? ಡೆಂಗ್ಯೂಗಳೆಲ್ಲ ಬಂದಿದ್ದು. ಯಾರ ಇವ್ರು ಬರ್ತಿರ್ತಾರೆ, ಡಾಕ್ಟರ್ಸ್ಗಳು ಬರ್ತಿರ್ತಾರ ವೀಕ್ಲಿ? ಯಾರು ಬರಲ್ಲ. ಯಾರು ಬಂದು ಹಿಂಗೇನು ಚೆಕ್ ಮಾಡೋದು ಈಗ ಏನು ಮಾಡಲ್ಲ, ಯಾರು ಬಂದಿಲ್ಲ. ಈ ಕಡೆ ಬನ್ನಿ ಸರ್. ಅಂದರೆ ಈಗ ಇಲ್ಲಿ ಒಂದು ಸಮುದಾಯ ಇದು ಇರುತ್ತೆ, ಅಂದ್ರೆ ಹಾಸ್ಪಿಟ್ಲ್ ಅಂತ ಇರುತ್ತೆ. ಯಾರು ಗೋರ್ಮೆಂಟಿಂದ ಯಾರು ಒಬ್ಬರು ಬರಲ್ವಾ? ಯಾರು ಬರಲ್ಲ. ಹಾಂ 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 ಹ್ಞೂ. ಸ್ನೇಹಿತರೆ, ನೀವೆಲ್ಲ ನೋಡಿದ್ರೆ ಎಷ್ಟೊಂದು ಕರುಣಾಜನಕವಾದಂಥ ಸ್ಥಿತಿ ಇಲ್ಲಿದೆ ಅಂತ ನೀವೆಲ್ಲರೂ ಇವಾಗ ನೋಡ್ತಾ ಇದ್ದೀರಾ. 6 ಫೀಟು ಹೆಚ್ಚಿಗೆ ಇಲ್ಲದೆ ಇರುವಂತಹ, ಈ ಕಡೆ 6 ಈ ಕಡೆ 6 ಅಷ್ಟು ದೊಡ್ಡದೇ ಇಲ್ಲದೆ ಇರತಕ್ಕಂಥ ಗೂಡುಗಳಿದ್ದಾವೆ. ಒಂದು ಏನು ಮೇಲ್ಗಡೆ ಒಂದು ಸರಿಯಾದ ಚಾವಣಿಗಳಿಲ್ಲ. ಜೋರಾದ ಗಾಳಿ ಬೀಸಿದ್ರೆ ಮನೆ ಇನ್ನೇನು ಹಾರಿ ಹೋಗುತ್ತೋ ಅನ್ನುವಂಥದ್ದು ಇದು ಇದೆ, ಮನೆಗಳಿದ್ದಾವೆ. ಚರಂಡಿ ವ್ಯವಸ್ಥೆ ಇಲ್ಲ, ಕರೆಂಟ್ ವ್ಯವಸ್ಥೆ ಅನ್ನೋದು ಇಲ್ಲವೇ ಇಲ್ಲ. ಈ ಮಕ್ಕಳೆಲ್ಲ ಇವ್ರದ್ದು ಶಿಕ್ಷಣ ನೋಡಿ ಇವ್ರದ್ದು ಹೆಂಗಾಗ್ತಾ ಇದೆ ಅಂತಂದರೆ, ಇವತ್ತು ಕರ್ನಾಟಕ ಸರ್ಕಾರ ಏನೇನೋ ಸವಲತ್ತುಗಳನ್ನು ಕೊಡ್ತಾ ಇದೆ, ಏನೇನೋ ಯೋಜನೆಗಳನ್ನು ಮಾಡ್ತಾ ಇದೆ. ಮೊನ್ನೆ ಅಷ್ಟೇ ಏನೋ ಬಜೆಟ್ ಮಂಡನೆ ಆಯಿತು. ಆದರೆ ಆ ಬಜೆಟಲ್ಲಿ ಇಂಥ ಜನಗಳಿಗೂ ಒಂದಷ್ಟು ಏನಾದರೂ ಕೊಡ್ಬೋದಾಗಿತ್ತು. ಮುಂದಿನ ಬಜೆಟಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಇಂತಹ ಜನಗಳಿಗೆ ಒಂದಷ್ಟು ಅನುಕೂಲ ಆಗುವಂಥ ಕೆಲಸಗಳನ್ನು ಮಾಡಲಿ ಅಂತ ನಾನು ಕೇಳ್ಕೊತೀನಿ. ಯಾಕಂದರೆ ಮಕ್ಕಳೆಲ್ಲ 1 ಕಿಲೋಮೀಟ್ರು 2 ಕಿಲೋಮೀಟ್ರು ನಡ್ಕೊಂಡು ಸ್ಕೂಲಿಗೆ ಹೋಗ್ತಾರೆ. ಈ ಮಕ್ಕಳಿಗೆ ಒಂದು ರಾತ್ರಿ ಬಂದರೆ ಓದ್ಕೊಳ್ಳೋಕ್ಕೆ ಒಂದು ಸರಿಯಾದ ಕರೆಂಟ್ ವ್ಯವಸ್ಥೆ ಇಲ್ಲ, ಬೆಳಕಿನ ವ್ಯವಸ್ಥೆ ಇಲ್ಲ. ಹಾವುಗಳು ಬರ್ತಾ ಇರ್ತಾವಂತೆ, ಹಾವು ಚೇಳು ರಾತ್ರಿ ಎಲ್ಲ. ಈಗ ಅನೇಕ ರೀತಿಯಾದಂತಹ ಸಮಸ್ಯೆಗಳ ಗೂಡಲ್ಲಿ ನಮ್ಮ ಈ ಎಲ್ಲ ಸಹೋದರರು ಇವತ್ತಿಲ್ಲಿ ಬದುಕ್ತಾ ಇದ್ದಾರೆ. ಇದು ಬದುಕಂತ ನಾವು ಹೇಳೋಕ್ಕಾಗಲ್ಲ. ಇದನ್ನು ಸರ್ಕಾರ ಗಮನಿಸಬೇಕು, ಅಥವಾ ಇನ್ಯಾರೋ ಬೇರೆ ಬೇರೆ ದೊಡ್ಡ ದೊಡ್ಡ ಕಂಪ್ನಿಗಳು ಇಂಥವನ್ನ ಗಮನಿಸಿ ಇಂಥವ್ರಿಗೆ ಒಂದಷ್ಟು ಸಹಾಯ ಹಸ್ತವನ್ನು ಚಾಚಬೇಕಾಗತ್ತೆ. ಯಾಕಂತಂದರೆ ಇಂತಹ ಬದುಕು ಯಾವ ಕರ್ನಾಟಕದಲ್ಲಿ ನಾವು ಉತ್ತರ ಪ್ರದೇಶದವ್ರು ಇಲ್ಲಿ ಬರ್ತಾರೆ, ಬಿಹಾರದವ್ರು ಇಲ್ಲಿ ಬರ್ತಾರೆ ಅಂತ ಬರೀ ಹೇಳೋದೇ ಆಯಿತು. ಆದರೆ ನಮ್ಮವರೇ ಇಂಥ ದಯನೀಯವಾದ ಸ್ಥಿತಿಯಲ್ಲಿದ್ದೀವಿ. ಇವತ್ತು 4,30,000 ಕೋಟಿಯನ್ನು ನಾವು ಉತ್ತರ ಭಾರತಕ್ಕೆ ಕೊಡ್ತಾ ಇದ್ದೀವಿ ಇವತ್ತು ತೆರಿಗೆ ಹಣನ. ಆದರೆ ನಮ್ಮವ್ರಿಗೆ ಇಲ್ಲಿ ಬಳಸೋಕ್ಕೆ ದುಡ್ಡಿಲ್ಲ. ಹೀಗಾಗಿ ಈ ನನ್ನ ತೆರಿಗೆ ನನ್ನ ಹಕ್ಕು ಅನ್ನುವಂಥ ವಿಚಾರ ಇಟ್ಕೊಂಡು ನಾವು ಮೊನ್ನೆ ಏನು ಅಭಿಯಾನ ಮಾಡಿದ್ವಲ್ಲ, ಆ ಅಭಿಯಾನಕ್ಕೆ ಪೂರಕವೆಂಬಂತೆ ಈ ಜನಗಳು ಕೇಂದ್ರ ಸರ್ಕಾರ ಇನ್ನಾದರೂ ಎಚ್ಚೆತ್ಕೊಂಡು ಆ ಹಣವನ್ನು ಇಂಥ ಜನಗಳಿಗೆ ಹಂಚಲಿ. ರಾಜ್ಯ ಸರ್ಕಾರ ಇನ್ನಷ್ಟು ತನ್ನ ಹಕ್ಕೊತ್ತಾಯವನ್ನು ಮಾಡಿ ತನ್ನ ದುಡ್ಡನ್ನು ಈ ಥರ ನಾವಿಲ್ಲೇನೋ ಕರ್ನಾಟಕ ಅಂದರೆ ರಿಚ್ ಸ್ಟ್ಯಾಟಸ್ಸು, ದೊಡ್ಡವ್ರು ಶ್ರೀಮಂತರು ಅಂತ ಅಂದ್ಕೊಂಡ್ಬಿಟ್ಟಿರ್ತೀವಿ. ಆ ಥರ ಇಲ್ಲ. ನಾವು ಅನೇಕ ರೀತಿ ಕನಿಷ್ಠ ಜೀವನವನ್ನು ನಮ್ಮವ್ರು ನಡೆಸ್ತಾ ಇದ್ದಾರೆ. ಪಕ್ಕದಲ್ಲೇ ನಾವು ಇವತ್ತು ನಾರ್ತ್ ಇಂಡಿಯಾ ಶೆಡ್ಗಳನ್ನು ನೋಡಿದ್ರೆ ಇನ್ನೂ ಇದಕ್ಕಿಂತ ಚೆನ್ನಾಗಿ ಜೀವನ ಇದೆ. ಇದೇ ಮಣ್ಣಿನ ಈ ಮಕ್ಕಳ ಜೀವನ ಇಲ್ಲಿ ನೋಡಿದರೆ ಅತ್ಯಂತ ಹೀನಾಯವಾಗಿದೆ. ಹೀಗಾಗಿ ಇವ್ರಿಗೊಂದು ಪರ್ಮನೆಂಟ್ ಆದ ಒಂದು ಜಾಗ ಬೇಕಾಗಿದೆ ಇವ್ರು ಇರಲಿಕ್ಕೆ. ಇಲ್ಲಿ ಯಾರೇ 20 ವರ್ಷದಿಂದ ಈ ಜನ ಇದ್ದಾರೆ ಅಂತ ಹೇಳ್ತಿದ್ದಾರೆ. ಇಲ್ಲಿ ಒಂದು ಕರೆಂಟ್ ವ್ಯವಸ್ಥೆ ಬೇಕಾಗಿದೆ, ಒಂದು ನೀರಿನ ವ್ಯವಸ್ಥೆ ಬೇಕಾಗಿದೆ, ಈ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಬೇಕಾಗಿದೆ. ಅಂದಾಗ ಮಾತ್ರ ರಾಜ್ಯ ಅಭಿವೃದ್ಧಿ ಹೊಂದದಂತೆ ಹೊರತಾಗಿ. ಹೀಗಾಗಿ ನಾವು ಸರ್ಕಾರವನ್ನು ಕೇಳ್ಕೊತಾ ಇದ್ದೀವಿ, ಇವ್ರಿಗೆ ಒಂದಷ್ಟು ಸವಲತ್ತುಗಳನ್ನು ಕೊಡಿ ಅಂತ ಈ ಮೂಲಕ ನಾವೆಲ್ಲರೂ ಆಗ್ರಹ ಪಡಿಸ್ತಾ ಇದ್ದೀವಿ. ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ನೀರು ಮತ್ತು ವಿದ್ಯುತ್ ಅನ್ನು ಸರ್ಕಾರ ಕೊಡಲೇಬೇಕು, ಕೊಡಲೇಬೇಕು.